ರೋಟಿಂಗ್ ಫಾರ್ ಫೈಲ್ ಶೇರಿಂಗ್ ಅಂತ ಅಥವಾ ಡೇಟಾ ಶೇರಿಂಗ್ ಅಂತ ಅಪ್ಲಿಕೇಶನ್ ಹೆಸರದು. ಹಾ ಸೊ ಇಲ್ಲಿ ಏನಂತಂದ್ರೆ ಒಂದ್ ಯೂಸರ್ ಇನ್ನೊಂದ್ ಯೂಸರ್ ಡೇಟಾ ಕಳಿಸ್ಬೇಕಾಗ್ಯದ ಅಂತಂದ್ರ ಇಲ್ಲಿ ನಾವೇನ್ ಮಾಡ್ತೀವಿ, ವಿ ಮೇಕ್ ಯೂಸ್ ಆಫ್ ದ ಮೀಡಿಯೇಟರ್. ಈಗ ಎಕ್ಸಾಂಪಲ್ ನೀವು ವಾಟ್ಸಪ್ ಯೂಸ್ ಮಾಡ್ತಿ, ವಾಟ್ಸಪ್ನ ಒಂದು ಕ್ಲೌಡ್ ಅಪ್ಲಿಕೇಶನ್ ಅದು. ಈಗ ಸೇ ನಿನ್ ದೋಸ್ತ್ ಒಂದು ಫೋಟೋ ಕಳಿಸ್ಲಿಕ್ಕತಿ ಅಂತ ಇಟ್ಕೋ, ನಿನ್ ಮೊಬೈಲ್ನಾಗ ಲಾಗಿನ್ ಮಾಡಿ ನಿನ್ ಮೊಬೈಲ್ನಾಗ ವಾಟ್ಸಪ್ ಓಪನ್ ಮಾಡಿ ಅಲ್ಲಿ ಒಂದು ಫೈಲ್ ಅಪ್ಲೋಡ್ ಮಾಡ್ತಿ, ಆ ಫೈಲ್ ನಿನ್ ಫ್ರೆಂಡಿನ ಮೊಬೈಲಿಗೆ ಹೋಗ್ತದೆ. ಬಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಂದು ಮೊಬೈಲ್ ಡೈರೆಕ್ಟ್ ನಿಮ್ ಫ್ರೆಂಡ್ ಮೊಬೈಲ್ ಹೋಯ್ತು ಅಂದ್ರೆ ಅದಕ್ಕೆ ನಾವು ಪೀರ್ ಟು ಪೀರ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಪೀರ್ ಟು ಪೀರ್ ಅಪ್ಲಿಕೇಶನ್ಗ ಕ್ಲೈಂಟ್ ಟು ಕ್ಲೈಂಟ್ ಡೇಟಾ ಟ್ರಾನ್ಸ್ಫರ್ ಆಗ್ತದೆ. ಬಟ್ ಅದೇ ಒಂದು ಕ್ಲೌಡ್ ಅಪ್ಲಿಕೇಶನ್ ಅಂತಂದ್ರೆ ಒಂದು ಯೂಸರ್ಲಿಂದ ಇನ್ನೊಂದು ಯೂಸರ್ ಡೈರೆಕ್ಟ್ ಹೋಗೋಂಗಿಲ್ಲ. ಅಲ್ಲಿ ಏನಂತಂದ್ರೆ ಒಬ್ಬ ಮೀಡಿಯೇಟರ್ ಥ್ರೂ ಅದು ಡೇಟಾ ಹೋಗ್ತದೆ. ಸೊ ಈಗ ಎಕ್ಸಾಂಪಲ್ ನೀ ಒಂದು ಮೆಸೇಜ್ ಹಾಕಿದಾಗ ಆ ಮೆಸೇಜ್ ಒಂದ್ ಕಡೆ ಸ್ಟೋರ್ ಆಗ್ತದ, ನಿನ್ ಫ್ರೆಂಡ್ ಯಾವಾಗ ಆನ್ಲೈನ್ ಬರ್ತಾನ ಅವಾಗ ಆ ಮೆಸೇಜ್ ಆ ಫ್ರೆಂಡ್ಗೆ ರೀಚ್ ಆಗ್ತದೆ. ಸೊ ಇಲ್ಲಿ ನಡು ಏನ್ ಮೀಡಿಯೇಟರ್ನ, ಆ ಮೀಡಿಯೇಟರ್ ನಾವ್ ಏನಂತಂದ್ರೆ ವಿ ಕಾಲ್ ಇಟ್ ಆಸ್ ಅ ಕ್ಲೌಡ್ ಅಂತ ಹೇಳ್ತೀವಿ. ಆ ಕ್ಲೌಡ್ ಕೆಲಸ ಏನು ಅಂತಂದ್ರ ಇಟ್ ಈಸ್ ಮೇನ್ಲಿ ಯೂಸ್ಡ್ ಆಸ್ ಅ ಎಕ್ಸ್ಚೇಂಜ್ ಆಫ್ ಡೇಟಾ ಬಿಟ್ವೀನ್ ಟೂ ಯೂಸರ್ಸ್. ಇಬ್ಬರು ಯೂಸರ್ ನಡು ಡೇಟಾ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ನಾವೇನ್ ಮೀಡಿಯೇಟರ್ಗೆ ಯೂಸ್ ಮಾಡ್ತೀವಿ, ಆ ಮೀಡಿಯೇಟರ್ಗ ಕ್ಲೌಡ್ ಅಂತ ಹೇಳ್ತೀವಿ. ಸೊ ಇದು ನೀವು ಫಸ್ಟ್ ಅವರಿಗೆ ನಿಮ್ ಗೈಡಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಫಾರ್ ಡೇಟಾ ಶೇರಿಂಗ್ ಅಂದ್ರೆ ಏನು ಅಂತೇಳಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೆಕ್ಸ್ಟ್ ನೀ ಏನಂತಂದ್ರೆ ನಿಮ್ದು ಪ್ರಾಜೆಕ್ಟ್ ರನ್ ಮಾಡಿ ತೋರಿಸ್ಬೇಕು. ಸೊ ಪ್ರಾಜೆಕ್ಟ್ ರನ್ ಮಾಡಬೇಕು ಅಂತಂದ್ರೆ ಅಲ್ಲಿ ನಿಮ್ ಕಾಲೇಜ್ ಸಿಸ್ಟಮ್ನಾಗ ಇವೆಲ್ಲ ಪ್ರಾಜೆಕ್ಟ್ಸ್ ಇನ್ಸ್ಟಾಲ್ಡ್ ಅವ. ಸೊ ನೀ ಏನ್ ಮಾಡ್ತಿ, ಅಲ್ಲಿ ನಿಂದ ಸಿಸ್ಟಮ್ ಯಾವ್ದು ಸಿಸ್ಟಮ್ ಸೆಲೆಕ್ಟ್ ಮಾಡ್ತಿ ಆ ಸಿಸ್ಟಮ್ ಓಪನ್ ಮಾಡಿ ಎಲ್ಲ ವಿಂಡೋಸ್ಗಳು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿ ದಿಸ್ ಪಿ ಸಿ ಅಂತ ಓಪನ್ ಮಾಡಿ. ದಿಸ್ ಪಿ ಸಿ ಒಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ. ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡು. ಲೋಕಲ್ ಡಿಸ್ಕ್ ಸಿ ಒಳಗ ದೊಡ್ಡಪ್ಪ ಅಪ್ಪ ಕಾಲೇಜ್ ಬಿ ಸಿ ಅಂತ DAC/BCA ಅಂತ ಒಂದು ಫೋಲ್ಡರ್ ಇರ್ತದೆ. ಆ DAC/BCA ಫೋಲ್ಡರ್ ಓಪನ್ ಮಾಡು. ಆ ಫೋಲ್ಡರ್ ಓಪನ್ ಮಾಡಿ ಅಲ್ಲಿ ನಿನಗೊಂದು ಅಪ್ಲಿಕೇಶನ್ ಸಿಗ್ತದೆ, ದಟ್ ಇಸ್ ಕ್ಲೌಡ್ ಅಂತೇಳಿ. ಸೊ ಇಲ್ಲಿ ಒಂದು ಅಪ್ಲಿಕೇಶನ್ ದಟ್ ಇಸ್ ಕ್ಲೌಡ್, ಅದನ್ನು ಫೈಲ್ ಫೋಲ್ಡರ್ ಹೆಸರು ಯಾವ್ದು ಚೆಕ್ ಮಾಡೋಣ. ಇಲ್ಲಿ ಫೈಲ್ ಶೇರಿಂಗ್ ಬೇಡ, ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಒಂದು ಫೋಲ್ಡರ್ ಇರ್ತದೆ. ಈ ಕ್ಲೌಡ್ ಕಂಪ್ಯೂಟಿಂಗ್ ಫೋಲ್ಡರ್ ಓಪನ್ ಮಾಡಿ. ಈ ಕ್ಲೌಡ್ ಕಂಪ್ಯೂಟಿಂಗ್ ಫೋಲ್ಡರ್ನಾಗ ಎರಡು ಇಂಪಾರ್ಟೆಂಟ್ ಫೈಲ್, ಒಂದ್ ಏನಂತಂದ್ರೆ ಪ್ರಾಜೆಕ್ಟ್ ಇದು server.bat ಅಥವಾ ಸರ್ವರ್ ಅಂತ ಇರ್ತದ. ಇನ್ನೊಂದು ಪ್ರಾಜೆಕ್ಟ್ ಫೋಲ್ಡರ್ ಹೆಸರು ದಟ್ ಇಸ್ ಪ್ರಾಜೆಕ್ಟ್ ಅಂತೇಳಿ. ಇವೆರಡು ಇಂಪಾರ್ಟೆಂಟ್ ಫೈಲ್ ನೆನಪಿಟ್ಕೋಬೇಕು ನೀ. ಸೊ ಫಸ್ಟ್ ನೀ ಏನ್ ಮಾಡ್ತೀಯ ಅಂದ್ರೆ ಇದನ್ನ ರನ್ ಮಾಡ್ಲಿಕ್ಕೆ ಸರ್ವರ್ ಅಂತ ಒಂದು ಫೈಲ್ ಇರ್ತದ, ಆ ಸರ್ವರ್ ಫೈಲಿಗೆ ಕ್ಲಿಕ್ ಮಾಡು. ಸೊ ಸರ್ವರ್ ಫೈಲ್ ಕ್ಲಿಕ್ ಮಾಡಿದ ತಕ್ಷಣ ನಿಂದ ಅಪ್ಲಿಕೇಶನ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸೊ ಆ ಅಪ್ಲಿಕೇಶನ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಒಂದು ಆಪ್ಷನ್ ಬರ್ತದೆ. ಎಲ್ಲಿ ತನ ಅದು ನಿಂದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಇರ್ತದ ಅಲ್ಲಿ ತನ ನೀ ಇದನ್ನ ಕ್ಲೋಸ್ ಮಾಡಬಾರ್ದು. ಒಂದ್ ಸರ್ತಿ ನಿನ್ ಇದು ಪ್ರಾಜೆಕ್ಟ್ ಇಷ್ಟು ಬಂದ್ಮೇಲೆ ಇದನ್ನ ಮಿನಿಮೈಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಫೈಲ್ ಇರ್ತದೆ ಇಲ್ಲಿ ಪ್ರಾಜೆಕ್ಟ್ ಅಂತೇಳಿ, ಆ ಪ್ರಾಜೆಕ್ಟ್ ಅಂತ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಿನಗೇನಂತಂದ್ರೆ ಇಲ್ಲಿ ಒಂದು ಕ್ರಿಯೇಟ್ ಅಕೌಂಟ್. ಸೊ ಕ್ರಿಯೇಟ್ ಅಕೌಂಟ್ ನೀ ಏನ್ ಮಾಡ್ತೀಯ ಅಂತಂದ್ರೆ ಇಬ್ಬರು ಯೂಸರ್ಗಳಿಗೆ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ನೀ. ಯಾಕಂದ್ರೆ ಇಲ್ಲ ಅಲ್ಲಿ ಹೆಂಗಂತಂದ್ರೆ ಒಬ್ಬ ಸೆಂಡರ್ ಇರ್ತಾನೆ, ಒಬ್ಬ ರಿಸೀವರ್ ಇರ್ತಾನೆ. ಸೊ ಸೆಂಡರ್ ಮತ್ತು ರಿಸೀವರ್ ಅವ್ರ ಇಬ್ಬರದು ಅಕೌಂಟ್ ಅಂದ್ರೆ ಒಬ್ಬತನ ಕಡೆ ಡೇಟಾ ಸೆಂಡ್ ಮಾಡ್ಬೇಕು, ಇನ್ನೊಬ್ಬರಿಗೆ ರಿಸೀವ್ ಮಾಡ್ಬೇಕು ಅಂತ ತೋರಿಸ್ಬೇಕಂತಿದ್ದಕ್ಕೆ ಇಬ್ಬರು ಯೂಸರ್ಗಳಿಗೆ ನೀ ಇಲ್ಲಿ ರಿಜಿಸ್ಟರ್ ಮಾಡ್ಬೇಕು ನೀ. ಓಕೆ, ಸೊ ರಿಜಿಸ್ಟರ್ ಪೇಜ್ ಓಪನ್ ಮಾಡ್ತೀವಿ. ರಿಜಿಸ್ಟರ್ ಪೇಜ್ ಓಪನ್ ಮಾಡಿ ಇಬ್ಬರು ಯೂಸರ್, ಸೇ ಎಕ್ಸಾಂಪಲ್ ಫಸ್ಟ್ ನಿಂದೆ ಹಾಕ್ತೀನಿ UDAY ಉದಯ್, ಸೇ ಉದಯ್ ಕುಮಾರ್ ಅಂತ ಹಾಕ್ತೀನಿ ಸುಮ್ ಸದ್ಯಕ್ಕೆ. ನೆಕ್ಸ್ಟ್ ಯೂಸರ್ ನೇಮ್ ಬೇಕು ಅಂತ ಹೇಳ್ತಾನೆ, ಯೂಸರ್ ನೇಮ್ನು ಉದಯ್ ಅಂತ ಕೊಡ್ತೀನಿ UDAY. ನೆಕ್ಸ್ಟ್ ನಿಂದ ಇಮೇಲ್ ID uday@gmail.com. ನೆಕ್ಸ್ಟ್ ಒಂದು ಪಾಸ್ವರ್ಡ್ ಕೇಳ್ತಾನೆ, ಪಾಸ್ವರ್ಡ್ನು ಉದಯ್ ಅಂತ ಕೊಡ್ತೀನಿ UDAY. ಸೊ ದಟ್ ನೆನಪಿಟ್ಕೊಳ್ಳಿ ನಮ್ಗೆ ಈಸಿ ಆಗ್ತದೆ. ಕ್ರಿಯೇಟ್ ಅಕೌಂಟ್. ಸೊ ಕ್ರಿಯೇಟ್ ಅಕೌಂಟ್ ಅಂದ ತಕ್ಷಣ ಎರರ್ ಮೆಸೇಜ್ ಕೊಡ್ಲಿಕ್ಕೆ ಏನು ಅಂದ್ರೆ ನಿನ್ನ ಪಾಸ್ವರ್ಡ್ ಮತ್ತು ಇದ್ರ ನೇಮ್ ಸೇಮ್ ಅದ, ಅದ್ರ ಸಲುವಾಗಿ ಎರರ್ ಉಂಟದ. ಸೊ ಅದಕ್ಕೆ ಏನು ಮಾಡೋಣ, ಮತ್ತೊಂದ್ಸತಿ ಕ್ರಿಯೇಟ್ ಮಾಡಬೇಕು. UDAY ಉದಯ್ ಕುಮಾರ್, ಇಮೇಲ್ ID uday@gmail.com. ಸಾರಿ, ಇದು ಯೂಸರ್ ನೇಮ್ ಅದ, ಯೂಸರ್ ನೇಮ್ ಉದಯ್ ಕೊಡ್ತೀನಿ, uday
@gmail.com. ಪಾಸ್ವರ್ಡ್ ಬಂದು ಒಂದು ಡಿಫ್ರೆಂಟ್ ಪಾಸ್ವರ್ಡ್ ಇರಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, SSKB ಕಾಲೇಜ್ ಅಥವಾ ನಿಮ್ಮ ದೊಡ್ಡಪ್ಪ ಅಪ್ಪ ಕಾಲೇಜ್, ಸಾರಿ ದೊಡ್ಡಪ್ಪ ಅಪ್ಪ BCA ಅಂತ ಕೊಡ್ತೇನೆ. ದಟ್ ಈಸ್ DABCA. ಎರಡು ಸೇಮ್ ಟೈಪ್ ಮಾಡ್ತೀವಿ. ಓಕೆ, ಇದು ಕೊಟ್ಟರು ಪ್ರಾಬ್ಲಮ್ ಆದರೆ ಇದು ಶಾರ್ಟ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಓಕೆ, ಒಂದು ಕೆಲಸ ಮಾಡಿ, ಸಿಂಪಲ್ ಪಾಸ್ವರ್ಡ್ ಏನು ಮಾಡೋಣ, BCA 1 2 3 4 5 BCA 1 2 3 4 5 ಕೊಟ್ಟು ಕ್ರಿಯೇಟ್ ಅಕೌಂಟ್. ಸೊ ಅಕೌಂಟ್ ಕ್ರಿಯೇಟ್ ಆಯಿತು ಅಂತಂದ್ರೆ ಸೀದಾ ಲಾಗಿನ್ ಪೇಜಿಗೆ ಬರ್ತಾನೆ. ಲಾಗಿನ್ ಪೇಜ್ನ ಲಾಗಿನ್ ಮಾಡುವಂತ ಇರ್ತಾನೆ. ಬಟ್ ನಾವು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಮತ್ತೆ ಅಲ್ಲಿ ರಿಜಿಸ್ಟರ್ ಪೇಜಿಗೆ ಹೋಗ್ತೀನಿ. ರಿಜಿಸ್ಟರ್ ಪೇಜ್ನ ಇನ್ನೊಬ್ಬ ಯೂಸರ್ಗೆ ನಾನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದೆ. ಸೊ ಅದಕ್ಕೆ ಈಗ ಏನು ಮಾಡೋಣ, ಕಿರಣ್ ಅಂತ ರಿಜಿಸ್ಟರ್ ಮಾಡೋಣ, ಕಿರಣ್ ಕುಮಾರ್. ನೆಕ್ಸ್ಟ್ ಯೂಸರ್ ನೇಮ್ ಕಿರಣ್, ಇಮೇಲ್ ID kiran@gmail.com. ಸೇ ನೆಕ್ಸ್ಟ್ ಪಾಸ್ವರ್ಡ್ ಕೇಳ್ತದ, ಅವನು BCA 1 2 3 4 5 ಸೇ BCA 1 2 3 4 5 ಆ್ಯಂಡ್ ಕ್ಲಿಕ್ ಆನ್ ಕ್ರಿಯೇಟ್ ಅಕೌಂಟ್. ಸೊ ಕ್ರಿಯೇಟ್ ಮಾಡಿದ ತಕ್ಷಣ ಒಂದು ಅಕೌಂಟ್ ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದ ತಕ್ಷಣ ಈಗ ಫಸ್ಟ್ ಏನೋ ಉದಯ ಹೆಸರು ಮೇಲೆ ಲಾಗಿನ್ ಮಾಡೋಣ. ಸೊ ಯೂಸರ್ ನೇಮ್ ಉದಯ್, ಪಾಸ್ವರ್ಡ್ ಅಲ್ಲಿ ಆಲ್ರೆಡಿ ನಾ ಕ್ರಿಯೇಟ್ ಮಾಡೋದ ಕೊಟ್ಟಿದ್ದೆ, BCA 1 2 3 4 5 ಲಾಗಿನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಲಾಗಿನ್ ಆಯ್ತು. ಅಪ್ಲಿಕೇಶನ್ ಲಾಗಿನ್ ಆದ ತಕ್ಷಣ ಇಲ್ಲಿ ವಿ ಹ್ಯಾವ್ ಅ ಆಪ್ಷನ್ ದಟ್ ಈಸ್ ಅಪ್ಲೋಡ್ ಅಂತೇಳಿ. ಸೊ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ನಿನಗೆ ಏನು ಫೈಲ್ ಶೇರ್ ಮಾಡಬೇಕಾಗಿದೆ ಆ ಫೈಲ್ ಇಲ್ಲಿ ಕೊಡ್ತೀವಿ. ಸೊ ಎಕ್ಸಾಂಪಲ್ ನೀ ಏನು ಮಾಡ್ತಿ, ಸೇ ಜಾವಾ ನೋಟ್ಸ್ ಅಂತ ಟೈಪ್ ಮಾಡ್ತೀವಿ. ನೆಕ್ಸ್ಟ್ ಚೂಸ್ ಫೈಲ್ ಅಂತದ ಕ್ಲಿಕ್ ಮಾಡು. ಇಲ್ಲೊಂದು ಯಾವ್ದಾರ PDF ಫೈಲ್ ಇತ್ತು ಅಂದ್ರೆ PDF ಫೈಲ್ ಅಪ್ಲೋಡ್ ಮಾಡಿ. ಸೊ ಡಾಕ್ಯುಮೆಂಟ್ಸ್ ಒಂದು ಯಾವ್ದಾರ PDF ಫೈಲ್ ಇರ್ಬೋದು, ಇಮೇಜ್ ಫೈಲ್ ಇರ್ಬೋದು, ನಿಂದು ಡೇಟಾ ಏನು ಬೇಕಾದ್ ಕೊಡ್ಬೋದು. ಸೊ ನಾನು ಮಾಡ್ತೀನಿ, ಇಲ್ಲಿ ಜಸ್ಟ್ ಒಂದು PDF ಫೈಲ್ ಅದ, ಅಡ್ಮಿಷನ್ ಫಾರ್ಮ್ ಸೆಲೆಕ್ಟ್ ಮಾಡ್ತೀನಿ, ಮಾಡಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಪರ್ಟಿಕ್ಯುಲರ್ ಡೇಟಾ ಏನಂತಂದ್ರೆ ನಿಂದು ಡ್ಯಾಶ್ ಬೋರ್ಡ್ ಅಥವಾ ಹೋಮ್ ಪೇಜಿಗೆ ಹೋಗು, ಅಲ್ಲಿ ಆ ಇನ್ಫಾರ್ಮೇಶನ್ ತೋರಿಸ್ತಿರುತ್ತೆ. ನೀ ಡೌನ್ಲೋಡು ಮಾಡ್ಕೋಬೋದು ಅಥವಾ ನೀ ಇದನ್ನ ನಿನ್ನ ಫ್ರೆಂಡಿಗೂ ಶೇರ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಿಂದು ಎಷ್ಟು ಫೈಲ್ಸ್ ಬೇಕೋ ಆ ಫೈಲ್ಸ್ಗಳು ಇಲ್ಲಿ ಅಪ್ಲೋಡ್ನಾಗ ಹೋಗಿ ಅಪ್ಲೋಡ್ ಮಾಡ್ತೀನಿ. ಇದು ಪ್ರೊಫೈಲ್ ಅಂತಂದ್ರೆ ನಿಂದ ಡೇಟಾ ತೋರಿಸ್ತಾನೆ, ನಿನ್ನ ರಿಜಿಸ್ಟರ್ಡ್ ಇನ್ಫಾರ್ಮೇಶನ್ ಇದ್ರೊಳಗೆ ತೋರಿಸ್ತಾನೆ. ಸೊ ಮತ್ತೆ ಹೋಮಿಗೆ ಹೋಗ್ತೀನಿ. ಈಗ ಈ ಪರ್ಟಿಕ್ಯುಲರ್ ಫೈಲ್ ನನಗೆ ಏನಂದ್ರೆ ಕಿರಣ್ ಜೊತೆ ಶೇರ್ ಮಾಡ್ಬೇಕಾಗಿದೆ. ಸೊ ನೀ ಏನು ಮಾಡ್ತಿ, ಶೇರ್ ಅಂತ ಕ್ಲಿಕ್ ಮಾಡು. ಇಲ್ಲಿ ಯಾರಿಗೆ ಕೊಡ್ಬೇಕಾಗ್ಯದ, ಸೊ ಇಲ್ಲಿ ಏನು ಮಾಡ್ತಿ, ಕಿರಣ್ ಅಂತ ಕೊಡ್ತೀವಿ. ಕೊಟ್ಟು ಶೇರ್ ಫೈಲ್ ಅಂತ ಕೊಡ್ತೀವಿ. ಶೇರ್ ಇಮಿಡಿಯೇಟ್ ಅದು ಫೈಲ್ ಶೇರ್ ಆಯಿತು. ಹೋಮ್ನಾಗ ಹೋಗು, ಇದು ಫೈಲ್ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಶೇರ್ಡ್ ಫೈಲ್ಸ್ ಇಲ್ಲಿ ನಿಂಗೆ ಖಾಲಿ ತೋರಿಸಿ. ಎದಕ್ಕಂದ್ರೆ ನಿನಗೆ ಯಾರು ಶೇರ್ ಮಾಡಿಲ್ಲ, ನೀ ಶೇರ್ ಮಾಡಿದ್ದು ಇಲ್ಲಿ ತೋರ್ಸಂಗಿಲ್ಲ. ಯಾರಾದರೂ ನಿನಗೆ ಶೇರ್ ಮಾಡಿದ್ರು ಅಂತಂದ್ರೆ ಆ ಫೈಲ್ಸ್ ಇಲ್ಲಿ ಕೆಳಗೆ ತೋರಿಸ್ತದೆ, ಅದು ನನಗೆ ಆಮೇಲೆ ತೋರಿಸ್ತೆ. ಸೊ ಈಗ ನಾ ಫೈಲ್ ಶೇರ್ ಮಾಡಿದೆ. ಶೇರ್ ಮಾಡಿದಾಗ ನೆನಪಿರಲಿ, ಇದು ಡೈರೆಕ್ಟ್ ಸರ್ವರ್ ಅವನ ಬಲ್ಲಿ ಕ್ಲೈಂಟ್ ಬಲ್ಲಿ ಹೋಗಿರಲ್ಲ. ಇದು ಏನಂತಂದ್ರೆ ನಿಂದು ಸಿಸ್ಟಮ್ನಾಗೆ ನಿಂದು ಫೋಲ್ಡರ್ನಾಗ ಸ್ಟೋರ್ ಆಗಿರ್ತದ, ಅವ ಅಲ್ಲಿಂದ ಅದನ್ನ ಆಕ್ಸೆಸ್ ಮಾಡ್ಬೋದು. ಸೊ ಇದು ಇಲ್ಲೇನು ಫೈಲ್ ಕೊಟ್ಟೇನಿ ಅದು ನಮ್ದು ಈ ಸರ್ವರ್ ಫೋಲ್ಡರ್, ಇದು ನಮ್ಮ ಪ್ರಾಜೆಕ್ಟ್ ಫೋಲ್ಡರ್. ಅದು ಇದ್ರ ಒಳಗ ಆ ಮೀಡಿಯಾ ಅಂತ ನಾವು ಫೋಲ್ಡರ್ ಒಳಗ ನಿಂದು ಯೂಸರ್ 17 ID ಇರ್ತದ, ಅಲ್ಲಿ ಈ ಫೈಲ್ ಸೇವ್ ಆಗಿರ್ತದೆ. ಇದಕ್ಕೆ ನಾವು ಯಾವ್ದಾದ್ರು ಕ್ಲೌಡ್ ಅಂತ ಹೇಳ್ತೀವಿ. ಅಂದ್ರೆ ಕ್ಲೌಡ್ ಇಸ್ ನಥಿಂಗ್ ಬಟ್ ಅದು ಒಂದು ಕಂಪ್ಯೂಟ್ರೇ. ಅಷ್ಟೇ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಕಂಪ್ಯೂಟರ್ ಎಲ್ಲದ ಅಂತ ನೀ ಆಕ್ಸೆಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಅದೇನಂದ್ರೆ ಎಲ್ಲರ ಒಂದ್ ಕಡೆ ಸ್ಟೋರ್ ಆಗಿರ್ತದ. ಆ ಸ್ಟೋರ್ ಆಗಿದ್ದ ಇನ್ಫಾರ್ಮೇಶನ್ ಇನ್ನೊಬ್ರು ಅದನ್ನ ಆಕ್ಸೆಸ್ ಮಾಡ್ಕೋಬಹುದು. ಸೊ ಈಗ ಇದು ಹೆಂಗೆ ಆಕ್ಸೆಸ್ ಆಗ್ತದ? ಸೊ ವೆರಿ ಸಿಂಪಲ್, ನಾ ಶೇರ್ ಮಾಡಿದೀನಿ ಕಿರಣ್. ಸೊ ಈಗ ನಾ ಏನ್ ಮಾಡ್ತೀನಿ, ಇಲ್ಲಿ ಲಾಗೌಟ್ ಮಾಡ್ತೀನಿ. ಲಾಗೌಟ್ ಮಾಡಿ ಈಗ ನಾ ಏನ್ ಮಾಡ್ತೀನಿ, ಕಿರಣ್ ಅಂತ ಹೇಳಿ ಆಕ್ಸೆಸ್ ಲಾಗಿನ್ ಮಾಡ್ತೀನಿ. ಸೊ ಯೂಸರ್ ನೇಮ್ ಅವನ್ ಬಂದು ಕಿರಣ್, ಪಾಸ್ವರ್ಡ್ ಬಂದು BCA 1 2 3 4 5. ಕ್ಲಿಕ್ ಆನ್ ಲಾಗಿನ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ನೋಡ್ಬೋದು ಶೇರ್ಡ್ ಫೈಲ್ನಾಗ ಇನ್ಫಾರ್ಮೇಶನ್ ಬರ್ಲಿಕ್ಕೆ. ಯಾರು ಶೇರ್ ಮಾಡ್ಯಾರ? ಉದಯ್ ಶೇರ್ ಮಾಡ್ಯಾರ. ಸೊ ಇವ ಏನಂತಂದ್ರೆ ಅದನ್ನ ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ಆ ಫೈಲ್ ಡೌನ್ಲೋಡ್ ಆಗ್ತದೆ. ಇವ ಬೇರೆಯವ್ರಿಗೆ ಶೇರ್ ಮಾಡ್ಬೇಕಂದ್ರೆ ಮತ್ತೆ ಅವನು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿ ಯಾರಿಗೆ ಶೇರ್ ಮಾಡ್ಬೇಕಾಗ್ಯದ ಅವ್ರ ಹೆಸರು ಇಲ್ಲಿ ಟೈಪ್ ಮಾಡ್ಬೋದು. ಸೊ ಈ ರೀತಿ ಒಳಗ ಒಂದು ಇವನು ಬೇಕಾದ್ರೆ ಇವನು ಒಂದು ಅಪ್ಲೋಡ್ ಮಾಡ್ತಾನೆ, ಅವನು ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ಅದ. ಸೊ ಇವ ಏನು ಮಾಡ್ತಾನೆ, C# ನೋಟ್ಸ್ ಕೊಡ್ಬೇಕಾಗ್ಯದ. ಅವ C# ನೋಟ್ಸ್ ಅಂತ ಕೊಡ್ತಾನೆ. ಫೈಲ್ ಸೆಲೆಕ್ಟ್ ಮಾಡ್ತಾನೆ. ಇಲ್ಲೊಂದು ಯಾವ್ದಾರ ಫೈಲ್ ಸೆಲೆಕ್ಟ್ ಮಾಡು ಆ್ಯಂಡ್ ಅದನ್ನು
ಸಬ್ಮಿಟ್. ಸೊ ಆ ಫೈಲ್ ಶೇರ್ ಆಯ್ತು. ಹೋಮ್ ಪೇಜ್ನಾಗ ಇದು ಆ ಫೈಲ್ ಶೇರ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ತಾನ, ಕ್ಲಿಕ್ ಮಾಡಿ ನಿಂಗೆ ಶೇರ್ ಮಾಡೋದ UDAY ಉದಯ್ ಶೇರ್ ಫೈಲ್. ನೀ ಉದಯ್ ಬಿಟ್ಟು ಬೇರೆ ಯಾರ್ದೋ ಒಂದು ಹೆಸರು ಹಾಕ್ದಿ, ಶೇರ್ ಅಂತ ಕ್ಲಿಕ್ ಮಾಡ್ತಿ, ಶೇರ್ ಮಾಡ್ಲಿಕ್ಕೆ ಬರಂಗಿಲ್ಲ, ಎರರ್ ಮೆಸೇಜ್ ತೋರಿಸ್ಬಿಡ್ತದೆ. ಯಾಕಂದ್ರೆ ನಮ್ಮ ಅಪ್ಲಿಕೇಶನ್ ಇದು ಕಂಪಲ್ಸರಿ ಅದ ಕಿ ಆ ಪರ್ಟಿಕ್ಯುಲರ್ ಯಾರು ಯೂಸರ್ ಇರ್ತಾನ ಅವ ಯೂಸರ್ ಇಲ್ಲಿ ರಿಜಿಸ್ಟರ್ಡ್ ಆಗಿದ್ನಂದ್ರೆ ಅಷ್ಟೇ ಈ ಫೈಲ್ ಶೇರ್ ಮಾಡ್ಲಿಕ್ಕೆ ಬರ್ತದೆ. ಆ ಪರ್ಟಿಕ್ಯುಲರ್ ಪರ್ಸನ್ ರಿಜಿಸ್ಟರ್ಡ್ ಇರ್ಬೇಕು. ಸೊ ಅವ್ನ ಯೂಸರ್ ನೇಮ್ ವ್ಯಾಲಿಡ್ ಇತ್ತು ಅಂದ್ರೆ ಅಷ್ಟೇ ನೀ ಅವನದು ಡೇಟಾ ಏನಂತಂದ್ರೆ ಅವನಿಗೆ ಅಂತಂದ್ರೆ ಫೈಲ್ ಶೇರ್ ಮಾಡೋದು. ಸೊ ಹಿಂಗಾಗಿ ಅಲ್ಲದು ಆ ಡೇಟಾ ಇರಲಿಲ್ಲ ಅಂದ್ರೆ ಈಗ ನಾ ರ್ಯಾಂಡಮ್ ಹೆಸರು ಟೈಪ್ ಮಾಡಿದ್ದೆ, ಅದು ಡೇಟಾ ಇರಲಿಲ್ಲ. ಸೊ ಅದ್ರ ಸಲಾಗಿ ಅದೇನಂತಂದ್ರೆ ಶೇರ್ ಆಗ್ಲಿಕ್ಕೆ ರೆಡಿ ಇಲ್ಲ. ಸೊ ಈಗ ನಾ ಶೇರ್ ಮಾಡಿದೆ, ಶೇರ್ ಈಗ ನಾ ಉದಯ್ ಕರೆಕ್ಟ್ ಹೆಸರು ಕೊಡ್ತೀನಿ, UDAY, ಕ್ಲಿಕ್ ಆನ್ ಫೈಲ್ ಶೇರ್. ಸೊ ಫೈಲ್ ಶೇರ್ ಅನ್ನು ಕ್ಲಿಕ್ ಮಾಡಿದೆ, ಶೇರ್ ಆಯ್ತು. ಈಗ ಲಾಗೌಟ್ ಮಾಡ್ತೀನಿ, ನಿನ್ನ ಹೆಸರು ಮೇಲೆ ಮತ್ತೆ ಲಾಗಿನ್ ಆಗ UDAY BCA 1 2 3 4 5 ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಆಗ್ತಾನೆ. ಲಾಗಿನ್ ಆದಾಗ ಕೆಳಗೆ ಶೇರ್ಡ್ ಫೈಲ್ಸ್ 2 ಸರ್ತಿ ನಿಂಗೆ ಶೇರ್ ಮಾಡೋಣ. ಕಿರಣ್ ಅಂತ ನಾವು ಸೆಂಡರ್ ಕಿರಣ್ ಅಂತಾನ, ಸೆಂಡರ್ ಕಿರಣ್ 2 ಸರ್ತಿ ನಿಂಗೆ ಫೈಲ್ ಶೇರ್ ಆಗ್ಯದ. ಸೊ ಇಬ್ಬರದ್ದು ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ ನೀ ಬೇಕಾದ್ರೆ ಆ ಫೈಲ್ ಸೇಮ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ನಿಂಗೆ ಇರ್ತದೆ. ಸೊ ಈ ರೀತಿಯೊಳಗೆ ಇಬ್ಬರು ಯೂಸರ್ ನಡು ನಾವು ಒಂದು ಸರ್ವರ್ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದಕ್ಕೆ ನಾವೇನಂತಂದ್ರೆ ವಿ ಕಾಲ್ ಇಟ್ ಆಸ್ ಕ್ಲೌಡ್ ಕಂಪ್ಯೂಟಿಂಗ್ ಫಾರ್ ಫೈಲ್ ಶೇರಿಂಗ್ ಅಂತ ಹೇಳ್ತೀವಿ. ಅರ್ಥ ಆಯ್ತದ ಎಕ್ಸಿಕ್ಯೂಷನ್ ಪ್ರೊಸೆಸ್? ಇಲ್ಲಿ ಒಂದು ಲಾಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂತ ಇರ್ತಾನ. ಸೊ ಇಲ್ಲಿ ಲಾಗೌಟ್ ಮಾಡು, ಯೂಸರ್ ನೇಮ್ ಅಡ್ಮಿನ್ ಅಂತ ಕೊಡಬೇಕು, ಪಾಸ್ವರ್ಡ್ admin 1 2 3. ಅವಾಗ ನೀವು ಕ್ಲಿಕ್ ಮಾಡಿದೆ ಅಂತಂದ್ರೆ ಇಟ್ ವಿಲ್ ಗೋ ಟು ದ ಅಡ್ಮಿನಿಸ್ಟ್ರೇಟರ್. ಓಕೆ, ನಿನ್ನ ಅಡ್ಮಿನಿಸ್ಟ್ರೇಟರ್ ಡೈರೆಕ್ಟ್ ಇಲ್ಲಿ ಅಂತ ಕಾಣಿಸ್ತದೆ. ADMI ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ admin 1 2 3. ಸೊ ಏನು ಮಾಡಿದ್ವಿ, ಮ್ಯಾಲೆ URL-ನಾಗ localhost:8000/admin ಅಂತ ಹಾಕಬೇಕು. ಹಾಕಿ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ admin 1 2 3. ಸೊ ಪಾಸ್ವರ್ಡ್ admin 1 2 3 ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದೆ ಅಂತಂದ್ರೆ ಈ 31 ನಿಮಿಷದ ಅಕೌಂಟ್ ಕ್ರಿಯೇಟ್ ಆಗೋದಲ್ಲಿ ನೋಡೋಣ.